of future officers. Welcome back to day 9 of the 70-day challenge. ಇವತ್ತು ನಾವು ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಟ್ ಈ ಟಾಪಿಕ್ ಇಂದ ಡೆಫಿನೆಟ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಂತೂ ಕ್ವೆಶನ್ ಬರ್ಬೋದು. ಬಟ್ ಆಲ್ಸೋ ನೀವು ನೀವು ಈ ಒಂದು ಪರ್ಟಿಕ್ಯುಲರ್ ಮನೋಭಾವದಿಂದ ನೀವು ಇಂಟರ್ವ್ಯೂಗೆ ಹೋದ್ರೆ ಖಂಡಿತ ನಿಮ್ಗೆ ಅಲ್ಲೂ ಹೆಲ್ಪ್ ಆಗುತ್ತೆ. ನೀವೊಂದು ಒಳ್ಳೆ ಸಿವಿಲ್ ಸರ್ವೆಂಟ್ ಆಗು ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ಆಲ್ ನೀವೊಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗು ನಿಮ್ಗೆ ಖಂಡಿತ ಈ ಒಂದು ವ್ಯಾಲ್ಯೂ ಹೆಲ್ಪ್ ಆಗೇ ಆಗುತ್ತೆ. ಅಂಡ್ ಇಫ್ ದಟ್ ಈಸ್ ಸರ್ವ್ಡ್ ಅಲ್ಟಿಮೇಟ್ಲಿ ಮೈ ಪರ್ಪಸ್ ಇಸ್ ಆಲ್ಸೋ ಸಾಲ್ವ್ಡ್. ಓಕೆ, ಸೊ ಇವತ್ತು ವಿ ವಿಲ್ ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಫೌಂಡೇಶನಲ್ ವ್ಯಾಲ್ಯೂ ಆಫ್ ಸಿವಿಲ್ ಸರ್ವಿಸ್ ಅಂತ ಕರೆಯೋ ಒಂದು ವ್ಯಾಲ್ಯೂ. ಈ ಒಂದು ಮೌಲ್ಯದ ಹೆಸರು ಟಾಲರೆನ್ಸ್ ಅಂತ. ಟಾಲರೆನ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಸಹನಶೀಲತೆ ಅಂತ ಹೇಳ್ತೀವಿ. ಓಕೆ, ಸಹನಶೀಲತೆ ಅಂತ. ಓಕೆ, ಸೊ ಈ ಸಹನಶೀಲತೆ ಆರ್ ಸಹಿಷ್ಣುತೆ. ಓಕೆ, ಸೊ ಇದೇನಿದು ಈ ಟಾಲರೆನ್ಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ಓಕೆ, ಸೊ ನೋಡಿ, ಟಾಲರೆನ್ಸ್ ಅಂದ್ರೆ ಸಹನಶೀಲತೆ ಇಸ್ ಅ ಫೇರ್ ಆಬ್ಜೆಕ್ಟಿವ್ ಅಂಡ್ ಪರ್ಮಿಸಿವ್ ಆಟಿಟ್ಯೂಡ್. ಓಕೆ, ಅಂದ್ರೆ ನ್ಯಾಯಪೂರ್ವಕವಾಗಿ ವಸ್ತುನಿಷ್ಠೆಯಿಂದ ಒಂದು ಅನುಮತಿ ಕೊಡುವಂತ ಒಂದು ಮನೋಭಾವ. ಓಕೆ, ಬೇರೆ ಯಾರ ಮೇಲೆ? ನಮ್ಮ ವಿಚಾರಗಳು, ನಮ್ಮ ಧರ್ಮ, ನಮ್ಮ ಒಂದು ಯೋಚನೆ ಎಲ್ಲಾನು ವ್ಯತ್ಯಾಸವಾಗಿರುವಂತಹ ಒಂದು ಒಂದು ಮನುಷ್ಯರ ಮೇಲೆ ನಾವು ಯಾವ ತರ ಒಂದು ಪರ್ಮಿಸಿವ್ ಆಟಿಟ್ಯೂಡ್ ತೋರಿಸ್ತೀವಿ. ಓಕೆ, ದಟ್ ಇಸ್ ಕಾಲ್ಡ್ ಅಸ್ ಟಾಲರೆನ್ಸ್. ಎಲ್ಲಾ ರೀತಿಯಲ್ಲೂ ಅವರು ಬೇರೆ ತರ ಇದ್ದಾರೆ. ಅವರು ಬೇರೆ ಧರ್ಮ, ಬೇರೆ ವಿಚಾರ, ಬೇರೆ ಯೋಚನೆ ಎಲ್ಲಾನು ಬೇರೆ ತರ ಇದ್ರೂನು ಅವ್ರ ಜೊತೆ ನಾನು ಬದುಕಕ್ಕಾಗತ್ತಾ? ಅವ್ರ ಒಂದು ಥಾಟ್ಸ್, ಅವ್ರೊಂದು ವಿಚಾರ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತಾ? ಅದನ್ನೇ ನಾವು ಟಾಲರೆನ್ಸ್ ಅಂತ ಕರಿತೀವಿ. ಓಕೆ, ಸಹನಶೀಲತೆ. ನೆಕ್ಸ್ಟ್ ಇವಾಗ ನಾವು ಅರಿಸ್ಟಾಟಲ್ ಬಗ್ಗೆ ಓದುವಾಗ ಜನರಲಿ ಕ್ಲಾಸ್ ಅಲ್ಲಿ ಈ ಒಂದು 70 ಡೇ ಚಾಲೆಂಜ್ ಅಲ್ಲಿ ಮೇ ಬಿ ಎಲ್ಲ ಫಿಲಾಸಫರ್ಸ್ ಬಗ್ಗೆ ಫುಲ್ ಆಗಿ ಡಿಸ್ಕಷನ್ ಮಾಡಕ್ ಆಗದೆ ಇರ್ಬೋದು ಪಾಸಿಟಿ ಆಫ್ ಟೈಮ್ ಇಂದ. ಬಟ್ ಅರಿಸ್ಟಾಟಲ್ ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಗೋಲ್ಡನ್ ಮೀನ್ ಅಂತ. ಅಂದ್ರೆ ಎರಡು ಎಕ್ಸ್ಟ್ರೀಮ್ ಕ್ವಾಲಿಟೀಸ್ ಮಧ್ಯ ಇರೋದು ಒಂದು ಒಂದು ವರ್ಚ್ಯೂ ಅಂತ ಹೇಳ್ತಾರೆ. ಓಕೆ, ಒಂದು ವರ್ಚಸ್. ಸೊ ಆ ವರ್ಚ್ಯೂನೇ ಅವರು ಗೋಲ್ಡನ್ ಮೀನ್ ಅಂತ ಹೇಳ್ತಾರೆ. ಅದರಲ್ಲಿ ಟಾಲರೆನ್ಸ್ ಅನ್ನೋದು ಒಂದು ವರ್ಚ್ಯೂ. ಯಾವ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಮಧ್ಯ ಇದೆ ಇದು? ಓಕೆ, ಪ್ರಾಹಿಬಿಷನ್ ಮತ್ತೆ ಅಕ್ಸೆಪ್ಟೆನ್ಸ್ ಅನ್ನೋ ಒಂದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಮಧ್ಯ ಇದೆ. ಅಂದ್ರೆ ಪ್ರತಿಯೊಂದಕ್ಕೂ ಅಕ್ಸೆಪ್ಟ್ ಮಾಡೋದು, ಪ್ರತಿಯೊಂದು ಇಲ್ಲ 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 ಅಂತ ಹೇಳೋದು. ಈ ಎರಡರ ಮಧ್ಯ ಗೋಲ್ಡನ್ ಮೀನ್ ಇರುವಂತಹ ಒಂದು ವರ್ಚ್ಯೂ ಏನಾಗಿದೆ? ಟಾಲರೆನ್ಸ್ ಆಗಿದೆ. ಓಕೆ, ಸಹನಶೀಲತೆ. ಸೊ ಇಟ್ ಇಸ್ ಇನ್ ದ ಈ ಟಾಲರೆನ್ಸ್ ಅಂದ್ರೆ ಇಟ್ ಇಸ್ ದ ಕೆಪಾಸಿಟಿ ಆಫ್ ಎಂಡ್ಯೂರಿಂಗ್ ಡೈವರ್ಸಿಟಿ ಇನ್ ಅವರ್ ಎನ್ವೈರನ್ಮೆಂಟ್. ಓಕೆ, ಅಂದ್ರೆ ನಮ್ಮ ಪರಿಸರದಲ್ಲಿ ವಿವಿಧ್ಯತೆ ಇದ್ರೂನು ಓಕೆ ನಾವು ಅದನ್ನ ಹೇಗೆ ನಾವು ಅದನ್ನ ಹೇಗೆ ಸ್ವೀಕರಿಸ್ತೀವಿ? ದಟ್ ಇಸ್ ಕಾಲ್ಡ್ ಅಸ್ ಟಾಲರೆನ್ಸ್, ರೈಟ್? ಸೊ ಈ ಟಾಲರೆನ್ಸ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟು? ಈ ಸಹನಶೀಲತೆಯ ಮಹತ್ವ ಏನು? ಓಕೆ, ಅದರ ಪ್ರಾಮುಖ್ಯತೆ ಏನು? ರೈಟ್, ಮೊದಲು ಇಂಡಿಯಾಲಿ ತುಂಬಾ ರಿಚ್ ಡೈವರ್ಸಿಟಿ ಇದೆ. ಅಂದ್ರೆ ಭಾರತ ಒಂದು ತುಂಬಾ ಡೈವರ್ಸಿಟಿ, ಅಂದ್ರೆ ಈ ಒಂದು ಡೈವರ್ಸಿಟಿಗೆ ನಾವು ರೆಸ್ಪೆಕ್ಟ್ ಕೊಡೋ ತರ ಈ ಕ್ವಾಲಿಟಿ ಮಾಡುತ್ತೆ, ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಒಂದು ಕ್ವಾಲಿಟಿ ಕೊಡುತ್ತೆ, ಮತ್ತೆ ಈ ಒಂದು ವಿಭಿನ್ನತೆನ ನಾವು ಅಪ್ರಿಶಿಯೇಟ್ ಮಾಡುವಂತನೂ ಈ ಕ್ವಾಲಿಟಿ ನಮ್ಗೆ ಈ ಒಂದು ಅಬಿಲಿಟಿ ಕೊಡುತ್ತೆ, ರೈಟ್? ಎರಡನೇದು, ಇದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ನೈತಿಕ ಜವಾಬ್ದಾರಿ ಅಂತ ಹೇಳ್ಬೋದು. ಏನು? ಮಾನವೀಯ ಹಕ್ಕು ಮತ್ತೆ ಫಂಡಮೆಂಟಲ್ ಫ್ರೀಡಮ್ಸ್ ಮತ್ತೆ ಹ್ಯೂಮನ್ ರೈಟ್ಸ್ ನ ಅಪ್ಹೋಲ್ಡ್ ಮಾಡೋದು. ಎರಡನೇದು ಪ್ಲೂರಲಿಸಮ್ ಅಂಡ್ ಮಲ್ಟಿಕಲ್ಚರಲಿಸಮ್. ಓಕೆ, ಅಂದ್ರೆ ಬಹುರೂಪತ್ವ ಮತ್ತೆ ಬಹು ಸಂಸ್ಕೃತವಾದ. ಸೊ ಈ ಎರಡೂನು ಮಲ್ಟಿಕಲ್ಚರಲಿಸಮ್ ಅಂದ್ರೆ ಮಲ್ಟಿಪಲ್ ಕಲ್ಚರ್ಸ್ ಕೋ ಎಕ್ಸಿಸ್ಟಿಂಗ್ ಇನ್ ದ ಸೇಮ್ ಪ್ಲೇಸ್. ಅದರಲ್ಲಿ ಇನ್ಫ್ಯಾಕ್ಟ್ ಸೋ ಮೆನಿ ಮಾಡೆಲ್ಸ್ ಎಲ್ಲ ಬರುತ್ತೆ. ಓಕೆ, ಅದ್ರ ಬಗ್ಗೆ ಡೀಪ್ ಆಗಿ ಹೋಗೋದು ಬೇಡ, ಬಟ್ ಐ ಜಸ್ಟ್ ಟೆಲ್ ಯು. ಮೆಲ್ಟಿಂಗ್ ಪಾಟ್ ಮಾಡೆಲ್ ಅಂತ ಬರುತ್ತೆ USA ಅಲ್ಲಿ. ಆಮೇಲೆ ಸ್ಯಾಲಡ್ ಬೌಲ್ ಮಾಡೆಲ್ ಅಂತ ಬರುತ್ತೆ, ಅದು ಯುರೋಪ್ ಅಲ್ಲೆಲ್ಲ ಸುಮಾರಷ್ಟು ಜನ. ಓಕೆ, ಮತ್ತೆ ಇಂಡಿಯಾಲಿ ಮೊಸೈಕ್ ಡಿಸೈನ್ ಅಂತ ಬರುತ್ತೆ. ಸೊ ಇದೆಲ್ಲಾನು ಓಕೆ, ಸೊ ಅದ್ರ ಬಗ್ಗೆ ಡೀಪ್ ಆಗಿ ಹೋಗೋದು ಬೇಡ. ಓಕೆ, ಬಟ್ ಎನಿವೇಸ್ ನೀವು ಇದ್ರ ಬಗ್ಗೆ ಎಲ್ಲ ಒಂಚೂರು ನಿಮ್ಗೆ ಇನ್ಫಾರ್ಮೇಶನ್ ಐಡಿಯಾ ಇರಬೇಕು. ಓಕೆ, ಮೇನ್ಸ್ ಆನ್ಸರ್ಸ್ ಬರೆಯುವಾಗ. ನೆಕ್ಸ್ಟ್, ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಅಂದ್ರೆ
ಪ್ರಜಾಪ್ರಭುತ್ವದ ಒಂದು ಎಸೆನ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಟಾಲರೆನ್ಸ್ ವಿಲ್ ಇನ್ಕ್ರೀಸ್ ಇನ್ ದ ಸೈಂಟಿಫಿಕ್ ಟೆಂಪರ್ ಅಂಡ್ ಇಟ್ ರಿಜೆಕ್ಟ್ಸ್ ಡಾಗ್ಮ್ಯಾಟಿಸಮ್ ಅಂಡ್ ಅಬ್ಸಲ್ಯೂಟಿಸಮ್. ಓಕೆ, ಅಂದ್ರೆ ಇಟ್ ಕ್ರಿಯೇಟ್ಸ್ ಪೀಸ್ ಅಂಡ್ ಹಾರ್ಮನಿ ಇನ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್ ಈ ಟಾಲರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ಇಂಪಾರ್ಟೆಂಟ್ ಟು ಪ್ರಿಸರ್ವ್ ದಿ ಐಡಿಯಾ ಆಫ್ ಇಂಡಿಯಾ. ಅಂದ್ರೆ ಇಂಡಿಯಾ ಅಂತ ಒಂದು ಐಡಿಯಾನ ನಾವು ಕಾಪಾಡಕ್ಕೆ ನಮ್ಗೆ ಈ ಟಾಲರೆನ್ಸ್ ಅನ್ನೋ ಒಂದು ವರ್ಚು ತುಂಬಾ ಇಂಪಾರ್ಟೆಂಟ್. ಇಂಡಿಯಾ ಅಂತ ಒಂದು ಐಡಿಯಾ ಅಂತ ಹೇಳಿದೆ. ಇಂಡಿಯಾ ಅನ್ನೋ ಐಡಿಯಾ ಏನು? ಇಂಡಿಯಾ ಅನ್ನೋ ಐಡಿಯಾ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ನಂಬರ್ 1 ಸೆಕ್ಯುಲರಿಸಮ್. ಓಕೆ, ಎರಡನೇದು ಯೂನಿಟಿ ಇನ್ ಡೈವರ್ಸಿಟಿ. ಯೂನಿಟಿ ಇನ್ ಡೈವರ್ಸಿಟಿ ಅಂದ್ರೆ ಗೊತ್ತಲ್ವಾ? ವಿಭಿನ್ನತೆಯಲ್ಲಿ ಏಕತೆ, ರೈಟ್? ಪ್ರೊಟೆಕ್ಟಿಂಗ್ ಮೈನಾರಿಟಿ ರೈಟ್ಸ್. ಓಕೆ, ಅಂದ್ರೆ ಧರ್ಮ ನಿರಪೇಕ್ಷತೆ. ಸೊ ದಿಸ್ ಇಸ್ ಪ್ರೊಟೆಕ್ಟಿಂಗ್ ಮೈನಾರಿಟಿ ರೈಟ್ಸ್. ಓಕೆ, ಸೊ ಇದೆಲ್ಲಾನು ಸ್ಪಿರಿಟ್ ಆಫ್ ಇಂಡಿಯಾ, ಐಡಿಯಾ ಆಫ್ ಇಂಡಿಯಾ. ಈ ಐಡಿಯಾ ಆಫ್ ಇಂಡಿಯಾ, ಐಡಿಯಾ ಆಫ್ ಭಾರತ್ ನ ಕಾಪಾಡಕ್ಕೆ ಈ ಟಾಲರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಗಾಂಧೀಜಿ ಅವರು ಏನ್ ಹೇಳ್ತಾರೆ ಅಂದ್ರೆ he says that tolerance is a spiritual insight which is as far from fanaticism as the north pole is from the south ಅಂತ ಹೇಳ್ತಾರೆ. ಅಂದ್ರೆ ಗಾಂಧೀಜಿ ಅವರು ಏನ್ ಹೇಳ್ತಾರೆ ಟಾಲರೆನ್ಸ್ ಬಗ್ಗೆ? ಓಕೆ, ಇದು ಒಂದು ಆಧ್ಯಾತ್ಮಿಕ ಒಳನೋಟ. ಓಕೆ, ಆಧ್ಯಾತ್ಮಿಕ ಒಳನೋಟ ವಿಚ್ ಇಸ್ ಆಸ್ ಫಾರ್ ಫ್ರಮ್ ಫೆನಾಟಿಸಿಸಮ್. ಫೆನಾಟಿಸಿಸಮ್ ಅಂದ್ರೆ ಅತಿವಾದ. ಓಕೆ, ಸೊ ಈ ಫೆನಾಟಿಸಿಸಮ್ಗೆ ನಾರ್ತ್ ಪೋಲು ಮತ್ತೆ ಸೌತ್ ಪೋಲು, ಓಕೆ, ಒಂದು ನಾವು ಭೂಗೋಳ ಶಾಸ್ತ್ರ ಜಾಗ್ರಫಿಯಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಹೇಗೋ ಹಾಗೆ ಫೆನಾಟಿಸಿಸಮ್ ಮತ್ತೆ ಟಾಲರೆನ್ಸ್ ಅಂತ ಹೇಳ್ತಾರೆ. ಓಕೆ, ಅಂಡ್ ದಿಸ್ ಇಸ್ ಅ ಸ್ಪಿರಿಚುವಲ್ ಇನ್ಸೈಟ್. ಓಕೆ, ಆಧ್ಯಾತ್ಮಿಕ ಒಳನೋಟ ಅವ್ರು ನೋಡಿದಂತಹದ್ದು. ಓಕೆ, ನೆಕ್ಸ್ಟ್ ಆರ್ಥರ್ ಹೆಲ್ಪ್ಸ್. ಓಕೆ, ಸೊ ಆರ್ಥರ್ ಹೆಲ್ಪ್ಸ್ ಏನ್ ಮಾಡ್ತಾರೆ ಅಂದ್ರೆ ಇವರು ಒಂದು ಟಾಲರೆನ್ಸ್ಗೆ ಒಂದು ಚಿಕ್ಕ ಒಂದು ಡೆಫಿನೇಷನ್ ಕೊಡ್ತಾರೆ. ಅವ್ರು ಹೇಳ್ತಾರೆ ಟಾಲರೆನ್ಸ್ ಇಸ್ ದ ಓನ್ಲಿ ರಿಯಲ್ ಟೆಸ್ಟ್ ಆಫ್ ಅ ಸಿವಿಲೈಸೇಷನ್ ಅಂತ. ಓಕೆ, ಅಂದ್ರೆ ಸಹನಶೀಲತೆಯೇ ನಾಗರಿಕತೆಯ ಕುರುಹು ಅಂತ ಹೇಳ್ತಾರೆ. ಓಕೆ, ಅಂಡ್ ಇಟ್ ಇಸ್ ನೆಸೆಸರಿ ಟು ಬಿ ಟಾಲರೆಂಟ್ ಇನ್ ಆರ್ಡರ್ ಟು ಬಿ ಟಾಲರೇಟೆಡ್. ಓಕೆ, ಅಂಡ್ ದಿಸ್ ಇಸ್ ಆಲ್ಸೋ ದೇರ್. ನೆಕ್ಸ್ಟ್, ಓಕೆ, ತುಂಬಾ ತುಂಬಾ ಇಂಪಾರ್ಟೆಂಟು. ಇದೇನಾದ್ರೂ ನಿಮ್ ಚಾನ್ಸ್ ಸಿಕ್ಕಿ ನೀವೇನಾದ್ರೂ ಇದು ನಿಮ್ಮ ಒಂದು ಆನ್ಸರ್ ಪೇಪರ್ ಅಲ್ಲಿ ಬರೆಯಕ್ಕೆ ಆದ್ರೆ ಅವಾಗ ನನ್ನ ನಂಬಿ ನಿಮ್ಮ ಆನ್ಸರ್ ಪೇಪರ್ ಬೆಂಕಿ ಹಚ್ಕೊಳ್ಳುತ್ತೆ. ಅಂದ್ರೆ ಈ ತರ ಯಾರು ಬರೆಯಲ್ಲ, ರೈಟ್? ಅಂಡ್ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್. ಓಕೆ, ನಮ್ಮ ಭಾರತದ ಮೌಲ್ಯಗಳು ಏನು? ವಾಟ್ ಇಸ್ ಇಂಡಿಯಾಸ್ ವ್ಯಾಲ್ಯೂಸ್? ನೋಡಿ, ನಂಬರ್ 1 ವಸುದೇವ ಕುಟುಂಬಕಂ. ಓಕೆ, ದ ಹೋಲ್ ವರ್ಲ್ಡ್ ಇಸ್ ಮೈ ಫ್ಯಾಮಿಲಿ ಅಂತ ಹೇಳುವಂತ ಒಂದು ವ್ಯಾಲ್ಯೂ ನಮ್ದಾಗಿದೆ. ಎರಡನೇದು ಅತಿಥಿ ದೇವೋ ಭವ. ಹೊರಗಡೆಯಿಂದ ಯಾರೇ ಬಂದ್ರು ಅವರು ನಮ್ ದೇವರಿಗೆ ಸಮಾನ ಅಂತ ಹೇಳುದು. ನೆಕ್ಸ್ಟ್ ಆರ್ಯ ಸತ್ಯ ಹಾಗೂ ಅಷ್ಟಾಂಗಿಕ ಮಾರ್ಗ. ಇದು ನಮ್ಮ ಬುದ್ಧಿಸಂ ಪ್ರಿನ್ಸಿಪಲ್ಸ್. ಆರ್ಯ ಸತ್ಯ ಅಂದ್ರೆ ಏನು? 4 ನೋಬಲ್ ಟ್ರೂತ್ಸ್. ಓಕೆ, 4 ನೋಬಲ್ ಟ್ರೂತ್ಸ್ ಏನು? ಮೊದಲನೇದಾಗಿ ದ ವರ್ಲ್ಡ್ ಇಸ್ ಫುಲ್ ಆಫ್ ಸಫರಿಂಗ್. ಓಕೆ, ಎರಡನೇ ನೋಬಲ್ ಟ್ರೂತ್ ಏನು? ದ ರೂಟ್ ಕಾಸ್ ಆಫ್ ಆಲ್ ದಿಸ್ ಸಫರಿಂಗ್ ಇಸ್ ಡಿಸೈರ್. ಅಂದ್ರೆ ಆಸೆಯೇ ದುಃಖದ ಮೂಲ ಕಾರಣ. ಮೂರನೇದು, ಓಕೆ, ದಿಸ್ ಡಿಸೈರ್ ಕ್ಯಾನ್ ಬಿ ಎಲಿವಿಯೇಟೆಡ್. ಓಕೆ, ನಾಲ್ಕನೇ ನೋಬಲ್ ಟ್ರೂತ್ ಏನು ಬುದ್ಧ ಹೇಳಿದ್ದು? ದ ಪೇನ್ ಕ್ಯಾನ್ ಬಿ ಎಲಿವಿಯೇಟೆಡ್ ಬೈ ಫಾಲೋಯಿಂಗ್ ದ 8-fold ಪಾತ್. ಆ 8-fold ಪಾತ್ ನ ಅಷ್ಟಾಂಗಿಕ ಮಾರ್ಗ ಅಂತಾನು ಹೇಳ್ತೀವಿ. ಅಷ್ಟಾಂಗಿಕ ಮಾರ್ಗ. ಸೊ ಏನಿದು 8-fold ಪಾತ್? ರೈಟ್ ವಿಷನ್, ರೈಟ್ ಇಂಟೆನ್ಷನ್, ರೈಟ್ ಸ್ಪೀಚ್, ರೈಟ್ ಆಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ಕಾನ್ಸಂಟ್ರೇಷನ್, ರೈಟ್ ಎಫರ್ಟ್ ಮತ್ತೆ ರೈಟ್ ಮೈಂಡ್ಫುಲ್ನೆಸ್. ಓಕೆ, ಸೊ ದೀಸ್ ಆರ್ ದಿ 8 ಕ್ವಾಲಿಟೀಸ್. ಸೊ ಇದೆಲ್ಲಾನು ಕರೆಕ್ಟ್ ಆಗಿ ಇದ್ರೆ ಅವಾಗ ನಾವು ಪ್ರತಿಯೊಬ್ಬರನ್ನು ಅಕ್ಸೆಪ್ಟ್ ಮಾಡ್ಕೋಬಹುದು. ಒಂದು ಮಿಡಲ್ ಪಾತ್ ಅಂತಾನು ಬುದ್ಧ ಅವರು ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳುತ್ತೆ? ಓಕೆ, ಒಂದು ಇಂಡಿಯನ್ ಫಿಲಾಸಫಿ ಏನ್ ಹೇಳುತ್ತೆ? ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮನ್ವಯ. ಅಂದ್ರೆ ಪ್ರತಿಯೊಂದು ಧರ್ಮನೂ ಈಕ್ವಲ್ಲು, ಪ್ರತಿಯೊಂದು ಧರ್ಮಕ್ಕೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳುತ್ತೆ.
ನೆಕ್ಸ್ಟ್ ಏಕಂ ಸತ್ವಿಪ್ರ ಬೌದ್ಧ ವಿದಂತಿಹಿ. ನಾವು ಋಗ್ವೇದದಲ್ಲಿ ಓಕೆ ಇಫ್ ಯು ಲುಕ್ ಎಟ್ 1, 164, 132 ಅಂದ್ರೆ ಆ ಒಂದು ಲೈನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಋಗ್ವೇದ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಏಕಂ ಸತ್ವಿಪ್ರ ಬೌದ್ಧ ವಿದಂತಿಹಿ ಅಂದ್ರೆ ಬರೀ ಒಂದೇ ಒಂದು ರಿಯಾಲಿಟಿ ಇರೋದು, ಒಂದೇ ಒಂದು ದೇವರಿರೋದು, ಬಟ್ ಆ ಒಂದು ದೇವರನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಿ ಅಂತ. ಓಕೆ, ಅಂಡ್ ಬೇರೆ ಬೇರೆ ರೀತಿಯಲ್ಲಿ ನೋಡೋದನ್ನು ಹಿಂದೂಯಿಸಮ್ ಯಾರು ಹೆಂಗ್ ಬೇಕಾದ್ರೂ ನೋಡ್ಬೋದು ಆ ದೇವರನ್ನ ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಅಕ್ಬರ್ ಏನ್ ಕೊಡ್ತಾರೆ, ಸುಲಿಕುಲ್ ಅಂತ ಒಂದು ಫಿಲಾಸಫಿ ಕೊಡ್ತಾರೆ. ಅಂದ್ರೆ ಇಟ್ಸ್ ಅ ವೆರಿ ಟಾಲರೆಂಟ್ ಫಿಲಾಸಫಿ ಟುವರ್ಡ್ಸ್ ಡಿಫರೆಂಟ್ ರಿಲಿಜನ್ಸ್. ನೆಕ್ಸ್ಟ್ ಕಲ್ಚರಲ್ ಕಂಟಿನ್ಯೂಟಿ ಬಗ್ಗೆ ಮಾತಾಡ್ತೀವಿ. ಕಲ್ಚರಲ್ ಕಂಟಿನ್ಯೂಟಿ ಅಂದ್ರೆ ಇವಾಗ ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ 2500 ವರ್ಷದಿಂದ ನಾವು ನಮ್ಮ ಒಂದು ಕಲ್ಚರಲ್ ಇದು ಏನಿದೆ ಅದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಅದ್ರ ಕಾಂಟೆಂಪ್ರರಿ ಆಗಿದ್ದ ಈಜಿಪ್ಷಿಯನ್ ಸಿವಿಲೈಸೇಷನ್ ಆಗಿರಬಹುದು, ಅಥವಾ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಅಥವಾ ಬ್ಯಾಬಿಲೋನಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಅಥವಾ ಚೈನೀಸ್ ಸಿವಿಲೈಸೇಷನ್ ಆಗಿರ್ಬೋದು, ಇದು ಯಾವುದು ಇವತ್ತಿಗೆ ಇಲ್ಲ. ಬಟ್ ಇಂಡಿಯನ್ ಸಿವಿಲೈಸೇಷನ್ ಮಾತ್ರ ಇನ್ನೂ ಕಂಟಿನ್ಯೂ ಆಗಿದೆ 2500 ವರ್ಷ ಆದ್ಮೇಲೂ. ಅದಕ್ಕೇನು ಒಂದು ಕಾರಣ, ರೈಟ್? ಸೊ ದಟ್ ಇಸ್ ಅಗೇನ್ ಬಿಕಾಸ್ ವಿ ಆರ್ ಟಾಲರೆಂಟ್ ಟು ಎವ್ರಿ ರಿಲಿಜನ್ ವಿಚ್ ಹಸ್ ಕಮ್ ಹಿಯರ್, ರೈಟ್? ಯಾವುದೇ ಒಂದು ಧರ್ಮ ಇಲ್ಲಿ ಬಂದ್ರು ಅವ್ರಿಗೂ ಜಾಗ ಇದೆ ಅಂತ ಒಂದು ಮನೋಭಾವದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಹಾಗೆ ಇದ್ದೀವಿ. 1 ವರ್ಷ 2 ವರ್ಷ ಇಂದ ಇಲ್ಲ, ಸಾವಿರಾರು ವರ್ಷದಿಂದ. ನೆಕ್ಸ್ಟ್ ಅಶೋಕಾಸ್ ಧಮ್ಮ. ಓಕೆ, ಅಶೋಕ ಬುದ್ಧಿಸಂ ಫಾಲೋ ಮಾಡ್ತಾರೆ. ಕಲಿಂಗ ವಾರ್ ಆದ್ಮೇಲೆ ಅಲ್ಲಿ ಧಮ್ಮ ಅನ್ನೋ ಪ್ರಿನ್ಸಿಪಲ್ಸ್ ಕೊಡ್ತಾರೆ. ಈ ಧಮ್ಮದಲ್ಲೂ ನಾವು ಟಾಲರೆನ್ಸ್ ಅನ್ನೋ ಒಂದು ಪ್ರಿನ್ಸಿಪಲ್ ಬಗ್ಗೆ ತುಂಬಾ ಮಹತ್ವ ಕೊಡ್ತೀವಿ, ರೈಟ್? ನೆಕ್ಸ್ಟ್ ತ್ರಿರತ್ನ ಮತ್ತೆ ಪಂಚಮಹಾವ್ರತ್, ಇದು ಜೈನ್ ಫಿಲಾಸಫಿಯಲ್ಲಿ ಬರುತ್ತೆ. ಓಕೆ, ತ್ರಿರತ್ನ ಅಂದ್ರೆ ರೈಟ್ ನಾಲೆಜ್, ರೈಟ್ ಫೇತ್, ರೈಟ್ ಕಾಂಡಕ್ಟ್. ಆಮೇಲೆ ರೈಟ್ ಕಾಂಡಕ್ಟ್ ಹೇಗ್ ಮಾಡಬೇಕು ಅಂತ 5 ಪ್ರಿನ್ಸಿಪಲ್ಸ್ ಕೊಡ್ತಾರೆ. ಅದನ್ನೇ ಪಂಚಮಹಾವ್ರತ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಿಜ ಮಾತ್ರ ಹೇಳ್ಬೇಕು, ಅಂದ್ರೆ ಸತ್ಯ, ಅಹಿಂಸಾ, ಓಕೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚಾರ್ಯ ಅಂತ 5 ಫಿಲಾಸಫಿ ಕೊಡ್ತಾರೆ, ರೈಟ್? ಸೊ ಇದೆಲ್ಲಾನು ಇಂಡಿಯನ್ ಫಿಲಾಸಫಿ ಆಗಿದೆ, ಇದೆಲ್ಲಾನು ಭಾರತದ ಮೌಲ್ಯಗಳಾಗಿದೆ. ಸೊ ಇದರಿಂದ ಎಲ್ಲ ನಮ್ಗೆ ಏನ್ ಗೊತ್ತಾಗ್ತಿದೆ? ಓಕೆ, ಇನ್ಫ್ಯಾಕ್ಟ್ ಎಷ್ಟೊಂದಿದೆ. ಇದು ಇನ್ಫ್ಯಾಕ್ಟ್ ಜಾಗ ಇಲ್ಲ ಅಂತ ಬರ್ದಿಲ್ಲ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಜೀವೋ ಬ್ರಹ್ಮೇವ ನಾಪರಹ ಅಂತ ಇದೆ. ಅಂದ್ರೆ ಒಂದೇ ಒಂದು ದೇವ್ರಿರೋದು, ಬಟ್ ಆ ದೇವ್ರನ್ನ ನಾವು ನೋಡಕ್ ಆಗಲ್ಲ. ಸೊ ಪ್ರತಿಯೊಂದ್ರಲ್ಲೂ ನಾವು ದೇವ್ರನ್ನ ಕಾಣ್ತೀವಿ ಅಂತ. ಓಕೆ, ಸೊ ಅಲ್ಟಿಮೇಟ್ ಆಗಿ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಓಕೆ ವಿಭಿನ್ನತೆ ಅನ್ನೋ ಒಂದು ಡೈವರ್ಸಿಟಿ ಅಂತ ನಾವೇನ್ ಹೇಳ್ತೀವಿ, ಇದನ್ನ ಬರೀ ಟಾಲರೇಟ್ ಮಾಡಲ್ಲ, ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಇಂಡಿಯಾ ಇಸ್ ಅ ಲ್ಯಾಂಡ್ ವೇರ್ ಡೈವರ್ಸಿಟಿ ಇಸ್ ನಾಟ್ ಜಸ್ಟ್ ಟಾಲರೇಟೆಡ್ ಬಟ್ ಸೆಲೆಬ್ರೇಟೆಡ್. ಅಂದ್ರೆ ಅದನ್ನ, ಈ ವಿಭಿನ್ನತೆಯನ್ನ ಆಚರಿಸುವಂತ ಒಂದು ಸ್ಥಳ, ಒಂದು ನೆಲ ಭಾರತ ಆಗಿದೆ, ರೈಟ್? ನೆಕ್ಸ್ಟ್, ರೈಸಿಂಗ್ ಇಂಟಾಲರೆನ್ಸ್ ಇಸ್ ಕಾಸ್ಡ್ ಬೈ, ಓಕೆ, ರೈಸಿಂಗ್ ಇಂಟಾಲರೆನ್ಸ್ ಅಂದ್ರೆ ಈ ವರ್ತಮಾನ ಕಾಲದಲ್ಲಿ ಸಹನಶೀಲತೆಯ ಕೊರತೆ ಏನಕ್ಕೆ ಬಂದಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಅಂತ ಒಬ್ರಿದ್ದಾರೆ. ಓಕೆ, ಅವರು ಕ್ಲಾಶ್ ಆಫ್ ಸಿವಿಲೈಸೇಷನ್ ಅಂತ ಒಂದು ಬುಕ್ ಬರೀತಾರೆ. ಆ ಬುಕ್ ಅಲ್ಲಿ ಒಂದು ಬೇರೆ ಬೇರೆ ಈ ಟಾಕ್ಸ್ ಅಬೌಟ್ ಹೇಗೆ ಒಂದು ಸಿವಿಲೈಸೇಷನ್ ಅಂದ್ರೆ ಒಂದು ಮಾನವೀಯತೆ ಇದೆ ಅಂದ್ರೆ ನಮ್ಗೆ ನಾವು ಒಂದು ಐಡಿಯಾಸ್ ಕ್ರಿಯೇಟ್ ಮಾಡ್ಕೊಂಡು ಯಾವಾಗ್ಲೂ ನಾವು ಫೈಟ್ ಮಾಡ್ತಾ ಇರ್ತೀವಿ, ಇದೇ ಮಾನವೀಯ ಗುಣ ಅಂತ ಹೇಳ್ತಾರೆ, ರೈಟ್? ನೆಕ್ಸ್ಟ್ ರಿಲಿಜಿಯಸ್ ಫಂಡಮೆಂಟಲಿಸಮ್ ಅಂದ್ರೆ ನನ್ ಧರ್ಮ ದೊಡ್ಡದು, ನನ್ ಧರ್ಮ ಬಿಟ್ಟು ಬೇರೆ ಯಾವ್ದೂ ಸತ್ಯ ಅಲ್ಲ ಅಂತ ಹೇಳೋ ಒಂದು ಫಿಲಾಸಫಿ. ಮೂರನೇದು ಎಥ್ನೋ ನ್ಯಾಷನಲಿಸಮ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ಬೇರೆ ತರ ಕಾಣಿಸ್ತಾರೆ, ಓಕೆ, ಸೊ ನಮ್ದೊಂದು ಬೇರೆ ದೇಶ ಇರಲಿ, ದಟ್ ಇಸ್ ಎಥ್ನೋ ನ್ಯಾಷನಲಿಸಮ್. 6 ಬೇರೆ ಇದು ಬಿಲೀವ್ ಮಾಡ್ತಾರೆ, ಸೊ ನಮ್ದೊಂದು ಬೇರೆ ದೇಶ ಇರಲಿ, ಖಲಿಸ್ತಾನ್ ಅಂತ ಕರೆಯೋಣ, ಎಥ್ನೋ ನ್ಯಾಷನಲಿಸಮ್. ಪ್ರಿಜುಡೈಸಸ್ ಅಂಡ್ ಸ್ಟೀರಿಯೋಟೈಪ್ಸ್. ಪ್ರಿಜುಡೈಸಸ್ ಅಂಡ್ ಸ್ಟೀರಿಯೋಟೈಪ್ಸ್ ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ನಾವು ನೋಡುವಂತ ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಓಕೆ ಇದು ಸರಿ, ಇದು ತಪ್ಪು, ಇವ್ರು ಹೀಗೆ, ಇವ್ರು ಹಾಗೆ ಅಂತ ನಮ್ ಬ್ರೈನ್ ವಾಶ್ ಮಾಡಿ, ನಮ್ ಇಕೋ ಚೇಂಬರ್ಸ್ ನ ಫಿಲ್ಟರ್ ಮಾಡಿ, ಇದೇ ತರ, ಇದು ಹೀಗಲ್ಲ, ಇವ್ರು ತಪ್ಪು, ಇವ್ರು ಟೆರರಿಸ್ಟ್, ಇವ್ರು ಇನ್ನೊಂದು ಅಂತ ನಮ್ ತಲೆ ತುಂಬಿಸಿರೋರು, ರೈಟ್? ನೆಕ್ಸ್ಟ್ ರೆಫ್ಯೂಜಿ ಕ್ರೈಸಿಸ್. ಓಕೆ, ರೆಫ್ಯೂಜಿ ಕ್ರೈಸಿಸ್ ಅಂದ್ರೆ ಇವಾಗ ರೀಸೆಂಟ್ ಆಗು ನಾವು ನೋಡ್ಬೋದು, ಸೇಫ್ ಅಲಿ ಖಾನ್
ಅವ್ರ ಮನೆ ಒಳಗಡೆ ಒಬ್ರು ಹೋಗ್ಬಿಟ್ಟು ಚಾಕು ಚುಚ್ಚಿದ್ರಂತೆ. ಓಕೆ, ಆಮೇಲೆ ಇವಾಗ ಏನ್ ಗೊತ್ತಾಗ್ತಿದೆ, ಇವರು ಬಾಂಗ್ಲಾದೇಶದಿಂದ ಬಂದಿರೋರು ಅಂತ. ಸೊ ಇದರಿಂದ ಏನಾಗ್ತಿದೆ, ರೆಫ್ಯೂಜಿ ಕ್ರೈಸಿಸ್ ಅಂದ್ರೆ ಬೇಸಿಕಲಿ ಯಾರೋ ಬಾಂಗ್ಲಾದೇಶಲ್ಲಿ ನಮ್ ಬಾರ್ಡರ್ ಸ್ಟ್ರಾಂಗ್ ಆಗಿಲ್ಲ ಅಂತ ಅವ್ರ ಒಳಗಡೆ ಬಂದು ಅವ್ರ ಹತ್ರ ದುಡ್ಡು ಕೊಟ್ಟು ಈ ತರ ಎಲ್ಲ ಕೆಲಸ ಆಗ್ತಿದೆ ಅಂತ, ಅದು ನಮ್ಮ ದೇಶದ ಭದ್ರತೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿಗೆ ಅಗೇನ್ಸ್ಟ್ ಆಗಿದೆ. ಇಟ್ ಇಸ್ ಅ ಬ್ರೀಚ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ. ನೆಕ್ಸ್ಟ್ ಏನು, ಮೆಜಾರಿಟಿ ಮೈನಾರಿಟಿ ಸಿಂಡ್ರೋಮ್. ಮೆಜಾರಿಟಿ ಮೈನಾರಿಟಿ ಸಿಂಡ್ರೋಮ್ ಅಂದ್ರೆ ಯಾವುದೇ ಒಂದ್ ಇದ್ರಲ್ಲಿ ಈಕ್ವಲ್ ಆಗಿ ಇರಕ್ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಆಗಿ ಈ ಧರ್ಮದಲ್ಲಿ ಹಿಂದೂಯಿಸಂ 20%, ಇಸ್ಲಾಂ 20%, ಸಿಕ್ಕಿಸಂ 20% ಅಂತ ಡಿವೈಡ್ ಮಾಡಕ್ಕಾಗುತ್ತಾ? ಆಗಲ್ಲ. ಅಂದ್ರೆ ಯಾವುದೇ ಒಂದು ದೇಶ ನೋಡಿ, ಯಾವುದೇ ಒಂದು ಸಮಾಜ ನೋಡಿ, ಒಂದ್ ಮೆಜಾರಿಟಿ ಇರುತ್ತೆ, ಒಂದ್ ಮೈನಾರಿಟಿ ಇರುತ್ತೆ. ಯಾವಾಗ್ಲೂ ಮೆಜಾರಿಟಿ ಅವರು ನಾವ್ ಹೇಳಿದ್ದೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರು ಅನ್ಕೊಂತಾರೆ. ಮೈನಾರಿಟಿ ಎಲ್ಲೇ ಹೋಗ್ಲಿ, ಓಕೆ, ಯಾವುದೇ ಒಂದು ದೇಶದಲ್ಲಿ, ಇವಾಗ ಹಿಂದೂಯಿಸಮ್ USA ಅಲ್ಲಿ ಮೈನಾರಿಟಿ, ಅವ್ರು ಇದೇ ತರಾನೇ ಯೋಚನೆ ಮಾಡೋದು. ದಟ್ ನಮ್ಮ ಹಕ್ಕು ಇವರೆಲ್ಲ ತಗೊಂಡ್ಬಿಡ್ತಾ ಇದಾರಲ್ವಾ, ನಮ್ಮ ಹಕ್ಕಿಗೋಸ್ಕರ ನಾವೇ ಫೈಟ್ ಮಾಡ್ಬೇಕು, ಓಕೆ ಅಂತ ಮೈನಾರಿಟಿ ಇದಿರುತ್ತೆ. ಅಷ್ಟೆಲ್ಲ ಏನಕ್ಕೆ, ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಇವಾಗ ನೋಡಿ, KPSC ಎಕ್ಸಾಮ್ ನಡೀತಾ ಇದೆ. ತುಂಬಾ ಜನ ರೀ ಎಕ್ಸಾಮ್ ಅಂತ ಹೋರಾಟ ಮಾಡ್ತಾರೆ. ಅದೇನಕ್ಕೆ ತುಂಬಾ ಜನ ಹೋರಾಟ ಮಾಡ್ತಾ ಇದಾರೆ? ಓಕೆ, ಕೆಲವೊಂದ್ ಜನ ಮಾತ್ರ ಅಯ್ಯೋ ರೀ ಎಕ್ಸಾಮ್ ಆಗ್ಬಾರ್ದು, ನಾನು ಚೆನ್ನಾಗಿ ಮಾಡಿದೀನಿ ಅಂತ ಏನಕ್ಕೆ ಕೆಲವೊಂದ್ ಜನ ನಡೀತಾ ಇದಾರೆ. ಇದೇ ಮೆಜಾರಿಟಿ ಮೈನಾರಿಟಿ ಸಿಂಡ್ರೋಮ್. ಅಂದ್ರೆ ಮೆಜಾರಿಟಿ ಜನ ಚೆನ್ನಾಗಿ ಮಾಡಿರ್ತಾರ, ಚೆನ್ನಾಗಿ ಮಾಡಿರಲ್ಲ. ಮೆಜಾರಿಟಿ ಜನ ಚೆನ್ನಾಗಿ ಮಾಡಿರಲ್ಲ, ಅವರೆಲ್ಲ ಯಾವ್ದಕ್ಕೋಸ್ಕರ ಹೋರಾಡ್ತಾರೆ? ರೀ ಎಕ್ಸಾಮ್ ಆಗ್ಬೇಕು ಅಂತಾನೆ ಹೋರಾಟ ಮಾಡೋದು, ರೈಟ್? ಬರೀ ಕೆಲವೊಬ್ರು ಮಾತ್ರ ಚೆನ್ನಾಗಿ ಮಾಡಿರ್ತಾರೆ, ಅವರು ಅಯ್ಯೋ ನಾನ್ ತಿರ್ಗಾ ಓದ್ಬೇಕಲ್ವಾ, ನನ್ ಕೈಯಲ್ಲಿ ಓದಕ್ಕಾಗಲ್ಲ, ನನಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಅಂತ ಅವರು ಯೋಚನೆ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಆಸ್ ಮೆಜಾರಿಟಿ ಮೈನಾರಿಟಿ ಸಿಂಡ್ರೋಮ್. ನೆಕ್ಸ್ಟ್ ಡೈಲಾಗ್ ವ್ಯಾಕ್ಯೂಮ್. ಡೈಲಾಗ್ ವ್ಯಾಕ್ಯೂಮ್ ಅಂದ್ರೆ ಏನು? ಡೈಲಾಗ್ ವ್ಯಾಕ್ಯೂಮ್ ಅಂದ್ರೆ ಮಾತುಕತೆಗೆ ಇಲ್ಲಿ ಜಾಗ ಇಲ್ಲ. ಅಂದ್ರೆ ಯಾವಾಗ್ಲೂ ಮಾತಿಗೆ ಮುಂಚೆ ಹೋರಾಟ, ಪ್ರೊಟೆಸ್ಟ್, ಕಮ್ಯುನಲ್ ಕ್ಲಾಶ್, ಹತ್ಯೆ ಇದೆಲ್ಲ ನಡೆಯುವಾಗ ಎಷ್ಟೊಂದು ಸಮಸ್ಯೆಗಳು ಸುಮ್ನೆ ಕೂತ್ಕೊಂಡು ಮಾತಾಡಿದ್ರೆ ತೀರೋಗುತ್ತೆ. ಬಟ್ ಮಾತಾಡಕ್ ರೆಡಿ ಇಲ್ಲ, ಮುಂದೆ ಬಂದ್ ಕೂತ್ಕೊಂಡು ನಿಮ್ದೇನ್ ಪ್ರಾಬ್ಲಮ್ ಇದೆ, ನಮ್ದೇನ್ ಪ್ರಾಬ್ಲಮ್ ಇದೆ ಅಂತ ಡಿಸ್ಕಷನ್, ಡೆಲಿಬ್ರೇಷನ್, ಡಿಬೇಟ್ ಮಾಡಕ್ ರೆಡಿ ಇಲ್ಲ, ರೈಟ್? ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್, ಎಕನಾಮಿಕ್ ಅಂಡ್ ಕಲ್ಚರಲ್ ಇನ್ಸೆಕ್ಯೂರಿಟಿ. ಸೊ ಇದೆಲ್ಲಾನು ಪ್ರಾಬ್ಲಮ್ಸ್ ಆಗಿದೆ. ಈ ಒಂದು ರೈಸಿಂಗ್ ಇಂಟಾಲರೆನ್ಸ್, ಓಕೆ, ಇದು ಹೇಗ್ ಮ್ಯಾನಿಫೆಸ್ಟ್ ಆಗುತ್ತೆ, ರೈಟ್? ದಟ್ ಈಸ್ ಅನದರ್ ಥಿಂಗ್. ಮೊದಲನೇದಾಗಿ, ಓಕೆ, ಇಟ್ ಬ್ರೀಡ್ಸ್ ವೈಲೆನ್ಸ್. ಅಂದ್ರೆ ಇದರಿಂದ ಹಿಂಸೆ ತುಂಬಾ ನಡೆಯುತ್ತೆ. ಓಕೆ, ಹಿಂಸಾತ್ಮಕವಾಗಿ ತುಂಬಾ ಕಾರ್ಯಗಳಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಆಗಿರ್ಬೋದು, ಅದರಲ್ಲಿ ಇರುವಂತ ಡಿಸೆಂಟ್, ರೀಸೆಂಟ್ ಆಗಿ UAPA, ಓಕೆ, ಅನ್ಲಾಫುಲ್ ಆಕ್ಟ್ ಪ್ರೊಟೆಕ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್. ಸೊ ಇದರಲ್ಲಿ ಆಗಿರುವಂತ ಅಮೆಂಡ್ಮೆಂಟ್ ಅಂದ್ರೆ ಮೊದಲೆಲ್ಲ ಬರೀ ಆರ್ಗನೈಸೇಷನ್ಸ್ ನ ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಬಹುದಾಗಿತ್ತು. ಇವಾಗ ಸರ್ಕಾರಕ್ಕೆ ಬೇಕು ಅಂದ್ರೆ ಒಂದು ವ್ಯಕ್ತಿನೂ ಟೆರರಿಸ್ಟ್ ಅಂತ ಕಂಪ್ಲೀಟ್ ಆಗಿ ಅವ್ರಿಗೆ ಡಿಸ್ಕ್ರಿಪ್ಷನ್ ಇದೆ, ಯಾರನ್ನ ಬೇಕಾದ್ರೂ ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಮತ್ತೆ ನಾನ್ ಟೆರರಿಸ್ಟ್ ಅಲ್ಲ ಅಂತ ಪ್ರೂಫ್ ಮಾಡ್ಕೊಳ್ಳೋ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲಿದೆ? ನನ್ ಮೇಲಿದೆ. ಬರೀ ನೀನ್ ಟೆರರಿಸ್ಟ್ ಮಾತ್ರ ಅಂತ ಹೇಳೋ ಅಂತ ಒಂದು ಕ್ಲಾಸ್ ಎಲ್ಲಿದೆ? ಅದು ಸರ್ಕಾರದ ಹತ್ರ ಇದೆ. ಇದು ಎಷ್ಟು ಮಟ್ಟಕ್ಕೆ ನ್ಯಾಯ, ರೈಟ್? ನೆಕ್ಸ್ಟ್ ಸೆಕ್ಷನ್ 124A. 124A ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಸೆಡಿಷನ್. ಅಂದ್ರೆ ಯಾರು ಹೇಗೆ ಬರೆದ್ರು, ನಾನೊಂದು ಫೇಸ್ಬುಕ್ ಪೋಸ್ಟ್ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತೀನಿ, ಇನ್ನೊಂದು ಯಾವ್ದನ್ ಬೇಕಾದ್ರೂ ದೇಶದ್ರೋಹ ಅಂತ ಹೇಳ್ಬಿಡ್ಬೋದು. ಹಂಗ ಹೇಳಿದ್ರೆ ನನ್ನ ಏನು ವಾರೆಂಟ್ ಇಲ್ಲದೆ ತಗೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ, ಎಷ್ಟೊಂದು ವರ್ಷದವರೆಗೂ ಕೇಸ್ ನಡೆಯುತ್ತೆ, ಆಮೇಲೆ ನಾನು ಹೊರಗಡೆ ಬರಕ್ಕೂ ಆಗಲ್ಲ, ಅಷ್ಟು ಪವರ್ ಗವರ್ಮೆಂಟ್ ಇಟ್ಟಿದ್ದಾರೆ. ನೆಕ್ಸ್ಟ್ ಕಾಶ್ಮೀರ್ ಇಶ್ಯೂ, ಓಕೆ. ನೆಕ್ಸ್ಟ್ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ, ಕೌ ವಿಜಿಲೆಂಟಿಸಮ್, ಓಕೆ, ಗೌ ಹತ್ಯೆ. ಇದೆಲ್ಲಾನು ಏನ್ ಮಾಡುತ್ತೆ ಬೇಸಿಕಲಿ? ಓಕೆ, ಕಾಶ್ಮೀರ್ ಆಗಿರ್ಬೋದು, ನಾರ್ತ್ ಈಸ್ಟ್ ಆಗಿರ್ಬೋದು, ಅಥವಾ ಕೌ ಇನ್ಸರ್ಜೆನ್ಸಿ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ? ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಕಾಶ್ಮೀರಲ್ಲಿ ಅಥವಾ ಕೌ ವಿಜಿಲೆಂಟಿಸಮ್ ಅಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ರು ಕೌನ ಮಾರಾಟ ಮಾಡ್ತಾ ಇದಾರೆ ಅಂತ ಹೋಗ್ಬಿಟ್ಟು ಅವ್ರ ಹತ್ಯೆ ಮಾಡ್ತಾರೆ. ನೆಕ್ಸ್ಟ್ ಅವನ್ಗೊಬ್ಬ ತಮ್ಮ ಇರ್ತಾನೆ, ಅವನು ನಮ್ಮನ್ನೇ ಈ ತರ ಮಾಡಿದ್ರು ಅಂತ ಅವನ್ ಮನ್ಸಲ್ಲಿ ಈ ತರ ಬರುತ್ತೆ. ಆದ್ಮೇಲೆ ಅವ್ನು ಹೋಗ್ಬಿಟ್ಟು ನಾಳೆ ದಿನ ಎಲ್ಲೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ, ಓಕೆ. ಅದಾದ್ಮೇಲೆ ಈ ಬಾಂಬ್ ಬ್ಲಾಸ್ಟಿಂಗ್ ಆಯ್ತಲ್ವಾ, ಈ ತರ ಒಂದು ಕಮ್ಯುನಿಟಿಯಿಂದ ಇಷ್ಟೊಂದ್ ಜನ ಸತ್ತೋಗಿದ್ದಾರೆ ಅಂತ ಅಲ್ಲಿ ಇಷ್ಟೊಂದ್ ಜನ ಹೇಟ್ ಹಾರ್ಬರ್ ಮಾಡ್ತಾರೆ, ಓಕೆ. ಸೊ ಆ ಒಂದು ಹೇಟ್ ಇಂದ ಏನಾಗುತ್ತೆ?
ತಿರ್ಗಾ ಎಲ್ಲೋ ಒಂದ್ ಸ್ವಲ್ಪ ಅವ್ರನ್ನ ಇವ್ರು ಶೂಟ್ ಮಾಡೋದು, ಇವ್ರನ್ನ ಅವ್ರು ಬಾಂಬ್ ಹಾಕೋದು, ಇವ್ರನ್ನ. ಸೊ ಬೇಸಿಕಲಿ ಏನಾಗ್ತಿದೆ, ದ್ವೇಷ ದ್ವೇಷ ದ್ವೇಷ, ಹೇಟ್ ಬಿಗೆಟ್ಸ್ ಹೇಟ್ ಅಲ್ವಾ. ಸೊ ಈ ದ್ವೇಷದಿಂದ ದ್ವೇಷ, ರೈಟ್? ಪ್ರೀತಿಯಿಂದ ಪ್ರೀತಿ ಆಗ್ತಾ ಇಲ್ಲ, ಅಲ್ಲಿ ದ್ವೇಷದಿಂದ ದ್ವೇಷ ಆಗ್ತಿದೆ. ಒಂದ್ ಕಡೆ ಒಂದು ಹಿಂಸೆ ನಡೆದ್ರೆ ಅದರಿಂದ ಆಗೋ ದ್ವೇಷ, ಬೇರೆ ಕಡೆ ಒಂದು ದ್ವೇಷ. ಇದು ಕೋವಿಡ್ ಗಿಂತನೂ ಇನ್ಫೆಕ್ಷಸ್ ಆಗಿರುವಂತ ಒಂದು ಡಿಸೀಸ್. ಅದು ಕಣ್ಣಿಗೆ ಕಾಣಿಸ್ತಾ ಇತ್ತು, ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ರೈಟ್? ನೆಕ್ಸ್ಟ್, ಸಪ್ರೆಷನ್ ಆಫ್ ಹ್ಯೂಮನ್ ಕ್ರಿಯೇಟಿವಿಟಿ. ಸಪ್ರೆಷನ್ ಆಫ್ ಹ್ಯೂಮನ್ ಕ್ರಿಯೇಟಿವಿಟಿ ಅಂದ್ರೆ ಒಂದು ವ್ಯಕ್ತಿಯ ಕ್ರಿಯಾಶೀಲತೆಯ ದಮನ. ಓಕೆ, ಸೊ ಲೈಕ್ ಫಾರ್ ಎಕ್ಸಾಂಪಲ್ MF ಹುಸೇನ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಓಕೆ, ಈ ಸೇಸ್ ದಟ್ ಕ್ರಿಯೇಟಿವಿಟಿ ಆರ್ ಆರ್ಟ್ ಶುಡ್ ನಾಟ್ ಹ್ಯಾವ್ ಅ ಜಜ್ಮೆಂಟಲ್ ವ್ಯಾಲ್ಯೂ ಅಂತ ಒಂದು ಬ್ಯೂಟಿಫುಲ್ ಡೈಲಾಗ್ ಕೊಡ್ತಾರೆ. ಅಂತವರು ದೇಶನೇ ಬಿಟ್ಟು ಹೋಗ್ಬೇಕಾಗಿತ್ತು. ಓಕೆ, ಅದು ಬಿಟ್ಟು ನೀವು ನೋಡಿದ್ರೆ ಮೂವೀಸ್ ಆಗಿರ್ಬೋದು ಅಥವಾ ಸೆನ್ಸರ್ಶಿಪ್ ಆಗಿರ್ಬೋದು, ಎಷ್ಟೊಂದು ಫಿಲಮ್ ಅಲ್ಲಿ ಇದು ರಿಲೀಸ್ ಆಗ್ಬಾರ್ದು, ಅದು ನಮ್ ದೇವರ್ಗೆ ಅಗೇನ್ಸ್ಟ್ ಆಗಿದೆ, ಇದು ನಿಮ್ ದೇವರ್ಗೆ ಅಗೇನ್ಸ್ಟ್ ಆಗಿದೆ. ನೋಡಿ, ಯಾವುದೇ ಒಂದು ಆರ್ಟ್ ಆಗಿರ್ಬೋದು, ಅದಕ್ಕೊಂದ್ ಸ್ವಲ್ಪ ಕ್ರಿಯೇಟಿವಿಟಿ ಕೊಡ್ಬೇಕು, ಅದಕ್ಕೊಂದ್ ಸ್ವಲ್ಪ ಸ್ಕೋಪ್ ಕೊಡ್ಬೇಕು. ಬಟ್ ಅದೇ ಕೊಟ್ಟಿಲ್ಲ. ಪ್ರತಿಯೊಂದಕ್ಕೂ ನನ್ನ ಸೆಂಟಿಮೆಂಟ್ಸ್ ಹರ್ಟ್ ಆಗ್ತಿದೆ ಅಂದ್ರೆ ಒಂದು ಕಲೆ ಹೇಗೆ ವ್ಯಕ್ತಪಡಿಸೋದು? ಓಕೆ, ನೆಕ್ಸ್ಟ್, ಡಿವೈಡ್ಸ್ ಹ್ಯೂಮನ್ ರೇಸ್. ಇವಾಗ ನೋಡಿ, ಪಾಕಿಸ್ತಾನ್ ಎಕ್ಸಾಂಪಲ್ ತಗೊಳ್ಳಿ. ಓಕೆ, ಪಾಕಿಸ್ತಾನ ಅವ್ರಿಗೆ ಇಂಟಾಲರೆಂಟ್ ಆಗಿತ್ತು. ಯಾವಾಗ ಅವ್ರು ಇಂಡಿಪೆಂಡೆನ್ಸ್ ತಗೊಂಡಾಗ ಬಾಂಗ್ಲಾದೇಶ ಬಂದು ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಈಸ್ಟ್ ಪಾಕಿಸ್ತಾನ್. ಮತ್ತೆ ಇವಾಗ ಇರೋ ಅಂತ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು. ಬಟ್ ಅಲ್ಲಿರೋ ಅಂತವ್ರು, ಓಕೆ, ಎಲ್ಲಾರು ಇಬ್ರು ಇಸ್ಲಾಂ ಅಲ್ಲೇ ಮ್ಯಾಕ್ಸಿಮಮ್ ಇರೋದು. ಬಟ್ ಬಾಂಗ್ಲಾದೇಶಲ್ಲಿ ಇರೋರ್ಗೆ ಬಾಂಗ್ಲಾ ಅನ್ನೋ ಒಂದು ಭಾಷೆಯ ಪ್ರೇಮನು, ಭಾಷೆಯ ಪ್ರೀತಿನೂ ಜಾಸ್ತಿ ಆಗಿತ್ತು. ಇವಾಗ ಈ ಕಡೆ ಅಂದ್ರೆ ವೆಸ್ಟ್ ಪಾಕಿಸ್ತಾನ್ ಅಲ್ಲಿ ಇರೋರು ಈಸ್ಟ್ ಪಾಕಿಸ್ತಾನ್ ಹೋಗಿ, ಇಲ್ಲ ನೀವು ಬಾಂಗ್ಲಾನ ಬಿಟ್ಬಿಟ್ಟು ಉರ್ದುನೇ ಮಾತಾಡ್ಬೇಕು ಅಂತ ಫೋರ್ಸ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಯುದ್ಧ ಆಯ್ತು. ಅಲ್ಟಿಮೇಟ್ಲಿ ಎಷ್ಟೊಂದ್ ಜನ, ಸಾವಿರಾರು ಜನ, ಆಲ್ಮೋಸ್ಟ್ ಒಂದು, ಇಫ್ ಐ ಆಮ್ ನಾಟ್ ರಾಂಗ್, 30,000 ಮಹಿಳೆಯರನ್ನ ರೇಪ್ ಮಾಡಿ, ಅಲ್ಟಿಮೇಟ್ ಆಗಿ ಅಷ್ಟು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಿ ಎಲ್ಲರೂ ಭಾರತಕ್ಕೆ ಬಂದು, ಅದಾದ್ಮೇಲೆ ನಾವ್ ಇಂಟರ್ಫಿಯರೆನ್ಸ್ ಮಾಡಿ, ಅದಾದ್ಮೇಲೆ ಅವ್ರಿಗೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಕೊಡಿಸ್ಬೇಕಾಗಿತ್ತು. ಯಾವಾಗ? 1971 ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ವಾರ್ ಅಲ್ಲಿ, ರೈಟ್? ನೆಕ್ಸ್ಟ್, ಮಾರಲ್ ಪೊಲೀಸಿಂಗ್ ಅಂದ್ರೆ ನೈತಿಕ ಪೊಲೀಸ್ ಕಾರ್ಯಾಚರಣೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ವ್ಯಾಲೆಂಟೈನ್ಸ್ ಡೇ ಆಗ್ತಿದೆ. ವ್ಯಾಲೆಂಟೈನ್ಸ್ ಡೇ ದಿನ ಒಂದಷ್ಟು ಜನ ಆರೆಂಜ್ ಸ್ಕಾರ್ಫ್ ಅವರು ಹಾಕೊಂಡಿರೋರು ಬಂದು ನಿಮ್ಗೆ ಒಂದು ಪ್ರಿಲಿಮ್ಸ್ ಅಲ್ಲಿ ಹೇಗ್ ನಿಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೋ ಆ ತರ ನಿಮ್ಮ ಹತ್ರ ಬಂದು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೊಡ್ತಾರೆ. ಓಕೆ, ಏನದು? ಹೂ ಅಂದ್ರೆ ನಿಮ್ಗೆ ನಿನ್ನ ಗರ್ಲ್ ಫ್ರೆಂಡ್ ಅಂದ್ರೆ ತಾಲಿ ಕಟ್ಟು, ಇಲ್ಲ ಅಂದ್ರೆ ರಾಖಿ ಕಟ್ಟು ಅಂತ. ಓಕೆ, ಇದನ್ನೇನಂತ ಕರಿತೀವಿ? ಮಾರಲ್ ಪೊಲೀಸಿಂಗ್. ಫಸ್ಟ್ ಆಫ್ ಆಲ್, ಆರ್ಟಿಕಲ್ 21 ಏನ್ ಹೇಳುತ್ತೆ? ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. ಆದ್ರೆ ನನ್ನ ಒಂದು ರೈಟ್ ಟು ಚೂಸ್ ಮೈ ಪಾರ್ಟ್ನರ್ ನಂದಾಗಿದೆ. ಬಟ್ ಅದರಲ್ಲಿ ಯಾರೋ ಮೂರನೇವ್ರು ಬಂದು ನಾನು ಇದೇ ತರಾನೇ ಮಾಡ್ಬೇಕು ಅಂತ ಹೇಳಕ್ ಅವ್ರು ಯಾರು? ರೈಟ್? ಸೊ ದಿಸ್ ಇಸ್ ಅಗೇನ್ ಏನಕ್ಕೆ ಇದಾಗ್ತಿದೆ? ಏನಕ್ಕಂದ್ರೆ ಒಂದು ಟಾಲರೆಂಟ್ ಬಿಹೇವಿಯರ್ ಎಲ್ಲೋ ಒಂದ್ ಸ್ವಲ್ಪ ಮಿಸ್ ಆಗ್ತಿದೆ. ಓಕೆ, ನೆಕ್ಸ್ಟ್, ವಾಲ್ಟೇರ್ ಅನ್ನೋ ಒಂದು ಫ್ರೆಂಚ್ ಫಿಲಾಸಫರ್ ಏನ್ ಹೇಳ್ತಾರೆ? ಡಿಸ್ಕಾರ್ಡ್ ಇಸ್ ದ ಗ್ರೇಟೆಸ್ಟ್ ಇಲ್ ಆಫ್ ಮ್ಯಾನ್ಕೈಂಡ್ ಅಂಡ್ ಟಾಲರೆನ್ಸ್ ಇಸ್ ದಿ ಓನ್ಲಿ ರೆಮಿಡಿ ಆಫ್ ಇಟ್. ಅಂದ್ರೆ ವಿರೋಧ ಅನ್ನೋದು ಮಾನವ ಕುಲದ ಸಹನಶೀಲತೆಯ ಒಗ್ಗಟ್ಟಿಗೆ ಔಷಧಿಯಾಗಿದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಟಾಲರೆನ್ಸ್ ಇನ್ ಸಿವಿಲ್ ಸರ್ವಿಸಸ್. ಈ ಟಾಲರೆನ್ಸ್ ಅನ್ನೋದು ಸಿವಿಲ್ ಸರ್ವಿಸಸ್ ಅಲ್ಲಿ ಹೇಗೆ ಇಂಪಾರ್ಟೆನ್ಸ್ ಇರುತ್ತೆ? ಮೊದಲನೇದಾಗಿ ನೋಡಿ, ಭಾರತದಲ್ಲಿ ಒಂದು ಮೂಲೆಯಿಂದ ಸಿವಿಲ್ ಸರ್ವೆಂಟ್ಸ್ ಬರ್ತಾರೆ. ಪ್ರತಿಯೊಬ್ಬರಿಗೂ ಬೇರೆ ತರ ಕಲ್ಚರ್ ಇರುತ್ತೆ, ಬೇರೆ ತರ ರಿಲಿಜನ್ ಇರ್ಬೋದು, ಬೇರೆ ತರ ಭಾಷೆ ಇರ್ಬೋದು. ಓಕೆ, ಬೇರೆ ತರ ಒಂದು ಡಿಫ್ರೆನ್ಸಸ್ ಇನ್ ಅಪ್ಬ್ರಿಂಗಿಂಗ್ ಇರ್ಬೋದು, ಬೇರೆ ತರ ಒಂದು ಕ್ಲಾಸ್ ಸ್ಟೇಟಸ್ ಇರ್ಬೋದು, ಬೇರೆ ಬೇರೆ ಕ್ಯಾಸ್ಟ್ ಇರ್ಬೋದು, ಓಕೆ, ಬೇರೆ ಜೆಂಡರ್ ಇರ್ಬೋದು. ಸೊ ಇಷ್ಟೆಲ್ಲ ಇರುವಾಗ, ಇಷ್ಟು ವಿಭಿನ್ನತೆ ಇರುವಾಗ, ಅವರು ಅಲ್ಟಿಮೇಟ್ಲಿ ಎಲ್ಲರೂ ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ಏನು? ಜನರ ಸೇವೆ. ಇವಾಗ ಅದನ್ನ ಹೇಗ್ ಸಲ್ಲಿಸ್ತಾರೆ? ಟಾಲರೆನ್ಸ್ ಅನ್ನೋ ಒಂದು ಮನೋಭಾವ ಇದ್ರೆ ಮಾತ್ರ ಅವಾಗ ಅವರು ಕರೆಕ್ಟ್ ಆಗಿರುವಂತ ಸೇವೆ ಕೊಡಕ್ಕಾಗೋದು. ಎರಡನೇದು, ಒಂದು ನ್ಯಾಯಪೂರ್ವಕವಾದ ಒಂದು ವಸ್ತುನಿಷ್ಠೆಯಿಂದ ಒಂದು ಮನೋಭಾವ. ಓಕೆ, ಇದರಿಂದ ಏನಾಗುತ್ತೆ? ಕೆಲವೊಂದು ವೈಲೆಂಟ್ ಅಂಡ್ ವಾಲಟೈಲ್ ಸಿಚುವೇಶನ್ಸ್ ಏನಿರುತ್ತೆ
ಲೈಕ್ ಫಾರ್ ಎಕ್ಸಾಂಪಲ್ ಧರ್ನಾ ಆಗ್ತಿದೆ, ಒಂದು ಕಮ್ಯುನಲ್ ಕ್ಲಾಶ್ ಆಗ್ತಿದೆ, ಈ ಟೈಮಲ್ಲೆಲ್ಲ ಒಂದು ಫೇರ್ ಆಗಿ ಒಂದು ಔಟ್ಲುಕ್ ತಗೊಂಡು ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಅವಾಗ ನಮ್ಗೆ ಈ ಟಾಲರೆನ್ಸ್ ಅನ್ನೋ ಒಂದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದು, ನಾವು ಟಾಲರೆನ್ಸ್ ಇದ್ರೆ ಯಾರ ಕೈಯಲ್ಲಿ ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಅಂಗವಿಕಲರ್ ಇದ್ದಾರೆ ಅಂದ್ರೆ ಈ ಡಿಸ್ಅಡ್ವಾಂಟೇಜ್, ಫಿಸಿಕಲಿ ಹ್ಯಾಂಡಿಕ್ಯಾಪ್, ದಿವ್ಯಾಂಗ್ ಅಂತ ನಾವೇನ್ ಕರಿತೀರೋ ಅವ್ರು ಇದ್ದಾರೆ. ಇವಾಗ ಅವ್ರಿಗೂನು ನಾವು ಈಕ್ವಲ್ ಆಪರ್ಚುನಿಟೀಸ್ ಕೊಡೋದ್ರಿಂದ ನಮ್ಗೆ ಸಹಾನುಭೂತಿ, ಅನುಕಂಪ ತೋರಿಸೋ ಒಂದು ಆಪರ್ಚುನಿಟಿ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಎಂಪತಿ, ಕಂಪ್ಯಾಷನ್ ತೋರಿಸುವಂತ ಒಂದು ಆಪರ್ಚುನಿಟಿ. ಇವಾಗ ಫಾರ್ ಎಕ್ಸಾಂಪಲ್ IAS ಈರಾ ಸಿಂಗಲ್ ಅಂತ ಇದ್ದಾರೆ. ಇವ್ರು ಯಾರೋ 2014 ಅನ್ಸುತ್ತೆ, ಇವರು ಫಸ್ಟ್ ರ್ಯಾಂಕ್ ಬಂದಿದ್ರು. ಇವರು ರೀಸೆಂಟ್ ಆಗಿ ಏನ್ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಟ್ರಾನ್ಸ್ಜೆಂಡರ್ಸ್ ಓಕೆ ಅವರು ಹೈರ್ ಮಾಡಿದ್ದಾರೆ ಅಂತ. ಓಕೆ, ಸೊ ಒಂದು ಟ್ರಾನ್ಸ್ಜೆಂಡರ್ ಒಂದು ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡದೆ, ನಿಮ್ಗೆ ಟಾರ್ಚರ್ ಕೊಡದೆ, ಇದು ಬಂದು ಲೈಕ್ ಬೇಸಿಕ್ಲಿ ಟ್ರಬಲ್ ಮಾಡದೆ, ನಿಮ್ಗೆ ಸಡನ್ ಆಗಿ ಬಂದು ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಮಂಗಲಮುಖಿ ಅಂತ ನಾವೇನ್ ಹೇಳ್ತೀವಿ, ಅವ್ರು ಇವಾಗ ಸಡನ್ ಆಗಿ ನಿಮ್ ಮಧ್ಯೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ನೋಡ್ತೀರಾ, ಅವ್ರ ಹತ್ರ ಮಾತಾಡೋ ಒಂದು ಆಪರ್ಚುನಿಟಿ ಬರ್ಬೋದು. ಆ ಆಪರ್ಚುನಿಟಿಯಿಂದ ಮೇ ಬಿ ನಿಮ್ಮ ಒಂದು ಔಟ್ಲುಕ್, ನಿಮ್ಮ ಭಯ ಏನಿದೆ ಅದೊಂದು ಸ್ವಲ್ಪ ದೂರ ಆಗ್ಬೋದು. ರೈಟ್, ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ, ಅ ನೇಷನ್ ಇಸ್ ಆಲ್ವೇಸ್ ಜಡ್ಜ್ಡ್ ಆನ್ ಹೌ ಇಟ್ ಟ್ರೀಟ್ಸ್ ಇಟ್ಸ್ ಮೋಸ್ಟ್ ವಲ್ನರಬಲ್ ಅಂತ. ಓಕೆ, ಅಂದ್ರೆ ಆ ಕಟ್ಟ ಕಡೆಯ ಮನುಷ್ಯ ಒಂದು ದೇಶದಲ್ಲಿ, ಒಂದು ಸಮಾಜದಲ್ಲಿ ಯಾರು ಇರ್ತಾರೋ ಅವ್ರನ್ನ ನಾವು ಹೇಗ್ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೇಶದ ಮಹತ್ವ ಗೊತ್ತಾಗತ್ತೆ ಅಂತ. ಓಕೆ, ನೆಕ್ಸ್ಟ್, ಟು ಅಪ್ಹೋಲ್ಡ್ ದ ವರ್ಚ್ಯೂಸ್ ಆಫ್ ಸೆಕ್ಯುಲರಿಸಮ್, ಪ್ಲೂರಲಿಸಮ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂಡ್ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಓಕೆ, ಆಲ್ರೆಡಿ ಹೇಳಿರೋದು. ಅಂಡ್ ಸೈಂಟಿಫಿಕ್ ಟೆಂಪರ್ ಇನ್ ಅಡ್ಮಿನಿಸ್ಟ್ರೇಷನ್ ಪ್ರಮೋಟ್ ಆಗುತ್ತೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಇಂಟರ್ ಕಮ್ಯುನಿಟಿ ಡೈಲಾಗ್ಸ್ ಆಗಿರ್ಬೋದು, ಇಟ್ ವಿಲ್ ಸೆನ್ಸಿಟೈಸ್ ಪೀಪಲ್ ಅಂಡ್ ಪೀಸ್ ಡೈಲಾಗ್ ಈವನ್ ಬಿಫೋರ್ ಫೆಸ್ಟಿವಲ್. ಯೂಶಲಿ ಫೆಸ್ಟಿವಲ್ ಅದು ಇದು ಆಗುವಾಗ ಬಂದು ಒಂದು ಶಾಂತಿ ಮುಖವಾಗಿ ಒಂದು ಡೈಲಾಗ್ ನಡೆಸ್ತಾರಲ್ವಾ, ಸೊ ದೋಸ್ ಥಿಂಗ್ಸ್ ವಿಲ್ ಬಿ ಮೋರ್ ದಿಸ್ ಥಿಂಗ್. ಸೊ ಏನಾದ್ರೂ ಇಂಟಾಲರೆನ್ಸ್ ಏನಾದ್ರೂ ಸಿವಿಲ್ ಸರ್ವೆಂಟ್ಸ್ ಮಧ್ಯ ಜಾಸ್ತಿ ಆದ್ರೆ ಅವಾಗ ಎಷ್ಟೊಂದು ರಯಟ್ಸ್ ಲೀಡ್ ಆಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಗುಜರಾತ್ ರಯಟ್ಸ್ ಆಯ್ತು, ಸಿಖ್ ರಯಟ್ಸ್ ಆಯ್ತು, ಡೆಲ್ಲಿ ರಯಟ್ಸ್ ಆಯ್ತು. ಕಸ್ಟೋಡಿಯಲ್ ಕಿಲ್ಲಿಂಗ್ಸ್ ಅಂದ್ರೆ ಲೈಕ್ ಒಂದು ಜೈಲಲ್ಲಿಟ್ಟು ಅವ್ನ ಹೊಡೆದು, ಇವಾಗ ಫಾರ್ ಎಕ್ಸಾಂಪಲ್ IPS ಬಲ್ವೀರ್ ಸಿಂಗ್ ಅಂತ ಇದ್ದಾರೆ. ಓಕೆ, ಅವ್ರು IPS ಆಗಿ ಡೆಂಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂತ ಅರ್ಥ ಆಗದೆ ಇರ್ಬೋದು, ಸೊ ಮೇ ಬಿ ನಾನು ನಿಮ್ಗೆ ಒಂಚೂರು ಕಾಂಟೆಕ್ಸ್ಟ್ ಕೊಡ್ತೀನಿ. ಅವರು ತಮಿಳ್ನಾಡು ಕ್ಯಾಡರ್ IPS ಆಫೀಸರ್. ಅವ್ರು ಏನ್ ಮಾಡಿದ್ರು, ಜೈಲಲ್ಲಿ ಹಾಕ್ಬಿಟ್ಟು ಕಟ್ಟಿಂಗ್ ಪ್ಲೇಯರ್ ಇಂದ ಹೋಗ್ಬಿಟ್ಟು ಹಲ್ ಕಿತ್ತಾರೆ. ಓಕೆ, ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಹಲ್ ಕಿತ್ತಕ್ಕೆ ಅವ್ರ IPS ಬೇರೆ ಆಗ್ಬೇಕಾಗಿತ್ತು ನೋಡಿ. ಸೊ ಇಲ್ಲಿ ದೇರ್ ಇಸ್ ನಥಿಂಗ್ ಬಟ್ ಇಂಟಾಲರೆನ್ಸ್. ನೆಕ್ಸ್ಟ್, ಟಾಲರೆನ್ಸ್ ಅನ್ನೋದು ಅದು ಜಸ್ಟ್ ಒಂದು ಆಪ್ಷನ್ ಅಲ್ಲ, ನಿಮ್ಮ ಸಂವಿಧಾನದಲ್ಲೇ ಟಾಲರೆಂಟ್ ಆಗಿ ಇರಬೇಕು ಅಂತ ಹೇಳ್ತಾರೆ. ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್, ಅಂದ್ರೆ ದೃಢವಾಗಿ ಸಂಕಲ್ಪನೆ ಮಾಡಿದೀವಿ ಟು ವಾಟ್, ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಅ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಓಕೆ, ನೆಕ್ಸ್ಟ್, ಬಟ್ ತುಂಬಾ ಟಾಲರೆನ್ಸ್ ಕೆಲವು ಸರಿ ಕೆಟ್ಟದು. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ತುಂಬಾ ಟಾಲರೆಂಟ್ ಆಗಿದ್ರು. ಬಟ್ ಅವರ ಒಂದು ಆಡಳಿತದಲ್ಲಿ ಏನಾಯ್ತು, ಚೈನಾ ಇಂಡಿಯಾ ಯುದ್ಧ ಆಯ್ತು, ಅದರಲ್ಲಿ ಇಂಡಿಯಾ ಸೋತೋಗುತ್ತೆ, ಎಷ್ಟೊಂದ್ ಜನ ಸತ್ತೋಗ್ತಾ ಇರ್ಬೇಕು, ಸೋಲ್ಜರ್ಸ್ ಎಲ್ಲ. ರೈಟ್, ಕೃಷ್ಣ ಏನ್ ಹೇಳ್ತಾನೆ ಶಿಶುಪಾಲಗೆ, ಓಕೆ, ಅಂದ್ರೆ ನಮ್ಮ ಲಾರ್ಡ್ ಕೃಷ್ಣ ಏನ್ ಹೇಳ್ತಾರೆ, ನಿಮ್ಮ 100 ತಪ್ಪನ್ನು ನಾನು ಕ್ಷಮಿಸ್ತೀನಿ, ಅಂದ್ರೆ 101ನೇ ತಪ್ಪನ್ನು ನಾನು ಕ್ಷಮಿಸಲ್ಲ. ಐ ವಿಲ್ ಫರ್ಗಿವ್ 100 ಮಿಸ್ಟೇಕ್ಸ್ ಆಫ್ yours, ಬಟ್ ಐ ವಿಲ್ ನಾಟ್ ಫರ್ಗಿವ್ ದ 101st ಅಂತ. ಓಕೆ, ಅಂಡ್ ಸೊ ಬೆಸ್ಟ್ ಏನಂದ್ರೆ ಮಿಡಲ್ ಪಾತ್ ಆಸ್ ಗಿವನ್ ಬೈ ಬುದ್ಧ, ಮತ್ತೆ ಗೋಲ್ಡನ್ ಮೀನ್ ಆಸ್ ಗಿವನ್ ಬೈ ಅರಿಸ್ಟಾಟಲ್. ಓಕೆ, ಈ ಒಂದು ಟಾಲರೆನ್ಸ್ ನ ಹೇಗೆ ಹೆಚ್ಚು ಮಾಡೋದು, ಓಕೆ, ದಟ್ ಇಸ್ ಅವರ್ ನೆಕ್ಸ್ಟ್ ಥಿಂಗ್. ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಲ್ಲಿ ಹೆಲೆನ್ ಕೆಲ್ಲರ್ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, ಎಜುಕೇಶನ್ ನಿಮ್ಗೆ ಅಂದ್ರೆ ಶಿಕ್ಷಣ ಎಲ್ಲರಿಗೂ ಹೈಯೆಸ್ಟ್ ರಿಸಲ್ಟ್ ಏನಂದ್ರೆ ಟಾಲರೆನ್ಸ್. ನಿಮ್ಗೆ ಎಜುಕೇಟೆಡ್ ಅಂತ ನೀವ್ ಏನ್ ಹೇಳ್ತಿರೋ ಅದು ನೀವು ಯಾವ್ದೋ ಒಂದು ಟ್ರಿಗ್ನೋಮೆಟ್ರಿ, ಪರ್ಮ್ಯೂಟೇಷನ್, ಕಾಂಬಿನೇಷನ್ ಸಾಲ್ವ್ ಮಾಡೋದ್ರಲ್ಲಿ ಇಲ್ಲ. ನೀವು ಮೌಲ್ಯಗಳು ಹೇಗ್ ತಿಳ್ಕೊಂಡಿದ್ದೀರಾ, ಟಾಲರೆನ್ಸ್ ನ ಹೇಗ್ ಡಿಸ್ಪ್ಲೇ ಮಾಡ್ತೀರಾ, ಅದು ದಟ್ ಇಸ್ ದ ಸೈನ್ ಆಫ್ ಅ ಟ್ರೂ ಎಜುಕೇಟೆಡ್ ಪರ್ಸನ್ ಅಂತ. ಇದನ್ನ ಯಾರು ಹೇಳೋದು, ಹೆಲೆನ್ ಕೆಲ್ಲರ್. ಓಕೆ, ಶಿ ವಾಸ್ ವೆರಿ ಗ್ರೇಟ್ ಫಿಲಾಸಫರ್. ಓಕೆ, ಅಂಡ್ uneducated are generally intolerant because
ದೇ ಲಿವ್ ಅ ವೆರಿ ಸೆಲ್ಫ್ ಸೆಂಟರ್ಡ್ ಲೈಫ್. ಓಕೆ, ಇವಾಗ ನೋಡ್ಬೋದು ನಾವು ಎಷ್ಟೊಂದು ಎಜುಕೇಟೆಡ್ ಪೀಪಲ್ ಆರ್ ಆಲ್ಸೋ ಲಿವಿಂಗ್ ಅ ಸೆಲ್ಫ್ ಸೆಂಟರ್ಡ್ ಲೈಫ್. ವಾಟ್ ಡಸ್ ಇಟ್ ಆಕ್ಚುಲಿ ಇಂಪ್ಲೈ? ದೇ ಆರ್ ಆಕ್ಚುಲಿ ಅನ್ಎಜುಕೇಟೆಡ್, ರೈಟ್? ನೆಕ್ಸ್ಟ್ ಒನ್ ಇಸ್ ಕಲ್ಚರಲ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್. ಕಲ್ಚರಲ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಬಂದು ಬೇರೆ ಬೇರೆ ಧರ್ಮದ ಬೇರೆ ಬೇರೆ ರೀತಿಯ ಜನರ ಮಧ್ಯೆ ಹೋಗ್ಬಿಟ್ಟು ಅವರ ಒಂದು ರೀತಿ, ಅವರ ಬದುಕುವ ರೀತಿಯ ಬಗ್ಗೆ ನಾವು ತಿಳ್ಕೊಳ್ಳೋದು. ಲೈಕ್ ಫಾರ್ ಎಕ್ಸಾಂಪಲ್ ದೀನ್ ದಯಾಳ್ ಉಪಾಧ್ಯಾಯ್ ಅನ್ನೋರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಇಂಟಿಗ್ರಲ್ ಹ್ಯುಮ್ಯಾನಿಸಮ್. ಈ ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಒಂದು ಕ್ಯಾಸ್ಟ್ಲೆಸ್, ಕ್ಲಾಸ್ಲೆಸ್, ರಿಲಿಜನ್ಲೆಸ್ ಸೊಸೈಟಿ ಬಗ್ಗೆ ಮಾತಾಡುತ್ತೆ. ಇಟ್ಸ್ ಅ ವೆರಿ ಐಡಿಯಲ್ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಯುಟೋಪಿಯಾ. ನೆಕ್ಸ್ಟ್, ಹೇಗೆ ಅಚೀವ್ ಮಾಡೋ ಟಾಲರೆನ್ಸ್? ಮಿಡಲ್ ಪಾತ್ ಫಾಲೋ ಮಾಡಿ, ಗೋಲ್ಡನ್ ಮೀನ್ ಫಾಲೋ ಮಾಡಿ, ಮೆಡಿಟೇಷನ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡಿದ್ರೆ ನಿಮ್ಗೆ ಇದು ಸರಿನಾ ತಪ್ಪ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಆ ಯೋಚನೆನೇ ಮಾಡಲ್ಲ, ಯಾವಾಗ್ಲೂ ಹೇಸ್ಟಲ್ಲಿ ಆಕ್ಟ್ ಮಾಡ್ತೀವಿ, ರೈಟ್? ಒಂದ್ ಸ್ವಲ್ಪ ಈ ಕಂಪಲ್ಸಿವ್ ಡಿಸಿಷನ್ ನ ಕಾನ್ಶಿಯಸ್ ಡಿಸಿಷನ್ ಆಗಿ ನಾವು ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ, ಟಾಲರೆನ್ಸ್ ಜಾಸ್ತಿ ಆಗುತ್ತೆ. ಇಂಪಲ್ಸಿವ್ ಡಿಸಿಷನ್, ಕಂಪಲ್ಸಿವ್ ಡಿಸಿಷನ್ ನ ಕಾನ್ಶಿಯಸ್ ಡಿಸಿಷನ್ ಆಗಿ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ಕನ್ಕ್ಲೂಷನ್ ಏನು? ಟಾಲರೆನ್ಸ್ ಅನ್ನೋದು ಶಾಂತಿಯುತ ಒಂದು ಜೀವನಕ್ಕೆ ಮತ್ತೆ ಒಂದು ಮ್ಯೂಚುವಲ್ ಟ್ರಸ್ಟ್, ಒಂದು ಸೋಷಿಯಲ್ ಕ್ಯಾಪಿಟಲ್ ಮೇಂಟೈನ್ ಮಾಡಕ್ಕೆ ತುಂಬಾ ತುಂಬಾ ಅಗತ್ಯ. ಓಕೆ, ಆರ್ಥರ್ ಸಿ ಕ್ಲಾರ್ಕ್ ಅನ್ನೋರು ಏನ್ ಹೇಳ್ತಾರೆ, ಒಂದು ಸಿವಿಲೈಸೇಷನ್ ಅನ್ನೋದು ಮೆಚುರಿಟಿ ಯಾವಾಗ ರೀಚ್ ಮಾಡುತ್ತೆ ಅಂದ್ರೆ ಅವರು ಡೈವರ್ಸಿಟಿ ಆಫ್ ಕ್ಯಾರೆಕ್ಟರ್ ಅಂಡ್ ಐಡಿಯಾ ಕಲ್ತ್ಕೊಂಡಾಗ. ಹಾಗೆ ವಾಲ್ಟರ್ ಮತ್ತೆ ಜಾನ್ ಸ್ಟುವರ್ಟ್ ಮಿಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಟಾಲರೆನ್ಸ್ ಅನ್ನೋದು ನಮ್ಮ ಒಂದು ನೈತಿಕ ಕರ್ತವ್ಯ, ಅಂದ್ರೆ ಇಟ್ ಇಸ್ ಅ ಮಾರಲ್ ಡ್ಯೂಟಿ ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ರೆಸ್ಪೆಕ್ಟ್, ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಜಸ್ಟಿಸ್ ಅಂತ ಹೇಳ್ತಾರೆ. ಸೊ ನೆಹರು, ಇನ್ಫ್ಯಾಕ್ಟ್ ಅಟಲ್ ಬಿಹಾರಿ ವಾಜಪೇಯಿ ಒಂದ್ಸರಿ ಸ್ಪೀಚ್ ಕೊಡುವಾಗ ಏನ್ ಹೇಳ್ತಾರೆ ಅಂದ್ರೆ ನೆಹರು ವೆಲ್ಕಮ್ಡ್ ಅಪೋಸಿಷನ್ಸ್ ವ್ಯೂಸ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಯು ಕ್ಯಾನ್ ಸಿ ದಟ್ ಹೌ ಟಾಲರೆಂಟ್ ದೋಸ್ ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ವೇರ್. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಓಕೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ದೇ ಆಲ್ಸೋ ಎಂಫಸೈಸ್ ಆನ್ ಪ್ರಿನ್ಸಿಪಲ್ಸ್ ಆಫ್ ಟಾಲರೆನ್ಸ್. ಓಕೆ, ಲಾಸ್ಟ್ ಅಲ್ಲಿ ನಿಮ್ಗೊಂದು ಚಿಕ್ಕ ಕೇಸ್ ಸ್ಟಡಿ ಕೊಟ್ಟಿದ್ದೀನಿ. ಕೇಸ್ ಸ್ಟಡಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಕೇಸ್ ಸ್ಟಡಿ ಅಂದ್ರೆ ನಿಮ್ಗೆ ಒಂದು ಸಿಚುವೇಶನ್, ಓಕೆ, ಒಂದು ಕೊಟ್ಟು ಆ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಕೆಲವೊಂದು ಈ ಎಥಿಕ್ಸ್ ಅಲ್ಲಿ ಏನೇನೆಲ್ಲ ಕಲ್ತಿರ್ತೀರೋ ಆ ಒಂದು ಕ್ವಾಲಿಟೀಸ್ ನ ಡಿಸ್ಪ್ಲೇ ಮಾಡೋ ತರ ನೀವು ಒಂದು ರಿಯಲ್ ಲೈಫ್ ಸೊಲ್ಯೂಷನ್ ಕೊಡಬೇಕು ಈ ರಿಯಲ್ ಲೈಫ್ ಪ್ರಾಬ್ಲಮ್, ರೈಟ್? ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ತೇಜ್ ಅನ್ನೋರು ಒಂದು ನ್ಯೂ ರೆಸ್ಟೋರೆಂಟ್ ಎಂಪ್ಲಾಯಿ. ಓಕೆ, ಇವರು ಯಾವುದೋ ಒಂದು ಬೇರೆ ಧರ್ಮದಿಂದ ಅಥವಾ ಬೇರೆ ಒಂದು ಕಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಸರ್ವ್ ಮಾಡಕ್ಕೆ, ಅಂದ್ರೆ ಅವ್ರಿಗೆ ಹೋಗಿ ಫುಡ್ ಕೊಡಕ್ಕೆ ಈ ತೇಜ್ ಅನ್ನೋರು ನಿರಾಕರಿಸ್ತಾರೆ. ಅಂದ್ರೆ ಈ ರೆಫ್ಯೂಸಸ್ ಟು ಗೋ ಸರ್ವ್ ದೆಮ್ ಬಿಕಾಸ್ ದೇ ಬಿಲಾಂಗ್ ಟು ಅ ಡಿಫ್ರೆಂಟ್ ರಿಲಿಜನ್. ಓಕೆ, ಅಂಡ್ ಇವರ ಮ್ಯಾನೇಜರ್ ಒಬ್ರು ಇರ್ತಾರೆ, ಪ್ರಿಯಾ ಅಂತ. ಓಕೆ, ಇವರು ಒಂದು ನನ್ನ ಒಂದು ಒಪಿನಿಯನ್ಸ್ ನ ರೆಸ್ಪೆಕ್ಟ್ ಮಾಡ್ಬೇಕಾ ಅಥವಾ ಎಲ್ಲಾರ್ಗೂ ಸಮಾನೀಯತೆ, ಅಂದ್ರೆ ಎಲ್ಲಾರ್ಗೂ ಒಂದು ಈಕ್ವಲ್ ಆಗಿ ಒಂದು ಸರ್ವಿಸ್ ಪಾಲಿಸಿ ಕೊಡ್ಬೇಕಾ ಅಂತ. ಇದನ್ನ ಇಮಿಡಿಯೇಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇದು ರೆಕಾರ್ಡ್ ಮಾಡ್ತಾರೆ. ಇವಾಗ ಸಡನ್ ಆಗಿ ಈ ಹೋಟೆಲ್ ಫುಲ್ ವೈರಲ್ ಆಗಿ ಎಲ್ಲಾರು ಈ ಕಡೆನೂ ಆರ್ಗ್ಯೂ ಮಾಡ್ತಾ ಇದ್ದಾರೆ ದಟ್ ಅವ್ರಿಗೆ ಕಷ್ಟ ಆಗ್ತಿದ್ರೆ ಅವ್ರನ್ನ ಸರ್ವ್ ಮಾಡಬಾರ್ದು, ಅದು ಅವ್ರ ಹಕ್ಕು ಅಂತಾನು ಎಷ್ಟೊಂದ್ ಜನ ಹೇಳ್ತಾ ಇದಾರೆ. ಇಲ್ಲ ಇಲ್ಲ, ಎಲ್ಲರೂ ಒಂದೇ, ಅದು ಹೆಂಗೆ ನೀವು ಬೇರೆ ಬೇರೆ ಇದ್ ಮಾಡ್ತೀರಾ? ಓಕೆ, ಆರ್ಟಿಕಲ್ 15, ಆರ್ಟಿಕಲ್ 16 ಅಂತೆಲ್ಲ ಕೋಟ್ ಮಾಡ್ತಾ ಇದಾರೆ. ಓಕೆ, ಅಂಡ್ ಫೈನಲಿ ಇಲ್ಲೂ ಇದು ಲೈಕ್ ಎಲ್ಲಾರ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಒಂದಿದೆ. ಇವಾಗ ಪ್ರಿಯಾ ಅನ್ನೋರು ತೇಜ್ ಬಿಲೀಫ್ ನ ಎನ್ಫೋರ್ಸ್ ಮಾಡ್ಬೇಕಾ ಅಥವಾ ವರ್ಕ್ ಪ್ಲೇಸ್ ಈಕ್ವಾಲಿಟಿನ ಎನ್ಫೋರ್ಸ್ ಮಾಡ್ಬೇಕಾ? ಓಕೆ, ಇದು ಮೊದಲನೇ ಕ್ವೆಶನ್. ಎರಡನೇದು, ಟಾಲರೆನ್ಸ್ ಅನ್ನೋದು ನನ್ ಪ್ರತಿಯೊಂದು even if it leads to discrimination, should it justify this particular thing? ಮೂರನೇದು, where should organization draw a line between personal beliefs and professional ethics? ಓಕೆ, ಸೊ ಈ ಒಂದು ಕ್ವೆಶನ್ಸ್ ಬಗ್ಗೆ ಓಕೆ ನಿಮ್ಗೆ ಏನ್ ಗೊತ್ತಾಗುತ್ತೋ ನೀವು ಕಮೆಂಟ್ ಮಾಡಿ. ಓಕೆ, ಅಂಡ್ ಈ ಕಮೆಂಟ್ಸ್ ನಾನು ಓದ್ಬಿಟ್ಟು ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ನಿಮ್ಗೆ ತಿಳಿಸ್ತೀನಿ. ಓಕೆ, ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ಡೇ 9 ಆಫ್ 70 ಡೇ ಚಾಲೆಂಜ್. ಓಕೆ, ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿದ್ರೆ ಈ ಆನ್ಸರ್ ಜೊತೆ ಬರೀರಿ, ಐ ಹ್ಯಾವ್ ಕಂಪ್ಲೀಟೆಡ್ ಡೇ 9 ಆಫ್ 70 ಡೇ ಚಾಲೆಂಜ್ ಅಂಡ್ ಐ ವಿಲ್ ಕಂಪ್ಲೀಟ್ 70 ಡೇ ಚಾಲೆಂಜ್ ಅಂತ. ಓಕೆ, ನಿಮ್ ಪ್ರತಿ ಒಂದು ದಿನದ ಎಫರ್ಟ್ ಅಲ್ಟಿಮೇಟ್ ಆಗಿ ಏನೋ ಒಂದು ದೊಡ್ಡ ಮಾನ್ಯುಮೆಂಟಲ್ ಚೇಂಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಡೈಲಿ ನೀವು ಮಾಡ್ತಿರೋ ಎಫರ್ಟ್ಸ್ ನ ಡೌಟ್ ಪಡಬೇಡಿ.
ಡೈಲಿ ಇದೇ ತರ ಸ್ಟಡಿ ಮಾಡಿ, ಅಂಡ್ ಐ ವಿಲ್ ಸಿ ಯು ಆಲ್ ಆನ್ ಡೇ 10. Until then, thank you. Have a nice day.